ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾನು ಫಸ್ಟ್ ಟೈಮ್ ಆಕ್ಚುಲಿ ಈ ತರದೊಂದು ಇಂಟರ್ವ್ಯೂ ಮಾಡ್ತಿರೋದು. ಅಲ್ಲಿ ಮೂವಿ ನಡೀತಾ ಇದೆ. ಸೊ ಮೂವಿ ಹೀರೋ ಕಿರಣ್ ರಾಜ್ ಅವ್ರು ನನ್ ಪಕ್ಕ ಕೂತಿದ್ದಾರೆ, ನಾನು ಇಲ್ಲಿ ಅವ್ರನ್ನ ಇಂಟರ್ವ್ಯೂ ಮಾಡ್ತಿದ್ದೀನಿ. ಇನ್ ಸ್ವಲ್ಪ ಹೊತ್ತಲ್ಲಿ ಆಡಿಯನ್ಸ್ ಬರ್ತಿದ್ದಾರೆ. ಹೌದು, ಹೇಗಿರುತ್ತೆ ಎಕ್ಸೈಟ್ಮೆಂಟ್? ನನ್ಗೆ ಇದೆಲ್ಲ ತುಂಬಾ ಹೊಸ ಎಕ್ಸ್ಪೀರಿಯನ್ಸ್. ಈಗ ನೀವು ಅಲ್ಲಿ ಕಟ್ಔಟ್ ನೋಡಿದ್ರಿ, ನನ್ಗದ್ ಹೊಸ ಎಕ್ಸ್ಪೀರಿಯನ್ಸ್. ಎಕ್ಸಾಕ್ಟ್ಲಿ. ಜನಗಳು ನನ್ ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಹೋಗ್ತಿದ್ದಾರೆ, ಇದೊಂದು ತುಂಬಾ ಹೊಸ ಎಕ್ಸ್ಪೀರಿಯನ್ಸ್. ಈಗ ಎಲ್ಲಾರ್ದು ರಿವ್ಯೂ ಕೇಳ್ತೀನಿ ಲೈವ್ ಆಗಿ. ನನ್ಗಿದು ಪ್ರತಿಯೊಂದು ತುಂಬಾ ಹೊಸದು, ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ನೀವು ಒಂದು ಕನ್ಸು ಇಟ್ಕೊಂಡು ಮನೆಯಿಂದ ಹೊರಟಾಗ ದಾರಿ ಹೇಗಿರುತ್ತೆ ಅಂತಾನೆ ಗೊತ್ತಿರಲ್ಲ. ಆ ದಾರಿ ನೀವು ಎಲ್ಲಿಗೆ ರೀಚ್ ಆಗ್ಬೇಕು ಅಂತ ಇದ್ರಲ್ಲಿ ಹೊಸ್ತುತ್ತೆ ಅಂತ ಗೊತ್ತಿರಲ್ಲ. ಏನೋ ಒಂದು ನಂಬಿಕೆ, ನಾನು ಕಷ್ಟಪಡ್ತೀನಿ, ಏನೋ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಮೇಲೆ ನೀವು ಹೊರಟಿರ್ತೀರಾ. ಈ ತರ ರಿಸಲ್ಟ್ ಬಂದಾಗ, ಜನ ಅಪ್ರಿಶಿಯೇಟ್ ಮಾಡಿದಾಗ ಇನ್ನೂ ಮಾಡ್ಬೇಕು, ಇನ್ನೂ ಏನಾದ್ರು ಜಾಸ್ತಿ ಮಾಡ್ಬೇಕು, ಐ ವಾಂಟ್ ಟು ಬಿ ದ ಬೆಸ್ಟ್ ಅಂತ ಫೀಲ್ ಆಗುತ್ತೆ. ಡೆಫಿನೆಟ್ಲಿ. ನಂಗಂತೂ ಮೂವಿನ ನಾನು ಆಗ್ಲೇ ಹೇಳ್ದಾಗೆ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಹೇಗಿರುತ್ತೋ 2.5 hours ಹೇಗಪ್ಪ ಕಳಿಯೋದು ಅಂತ ಹೋದೆ. ಬಟ್ ನಿಜವಾಗ್ಲೂ ನಂಗೆ ತುಂಬಾನೇ ಇಷ್ಟ ಆಯ್ತು. ಸುಮ್ನೆ ಮಾತಿಗೆ ಹೇಳ್ತಾ ಇಲ್ಲ, ಪ್ರಚಾರಕ್ಕೋಸ್ಕರ ಹೇಳ್ತಾ ಇಲ್ಲ, ಹಾನೆಸ್ಟ್ ಒಂದು ರಿವ್ಯೂನ ಕೊಡ್ತಾ ಇದ್ದೀನಿ. ನಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ಡೆಫಿನೆಟ್ಲಿ ಇಂಥ ನಮ್ಮ ಕನ್ನಡ ಸಿನಿಮಾಗಳನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಡೆಫಿನೆಟ್ಲಿ ಅಂತ ಸಿನಿಮಾಗೆ ಪ್ರೋತ್ಸಾಹ ಕೊಡ್ಬೇಕು. ನೀವು ಒಂದ್ಸರಿ ಹೋಗಿ ನೋಡಿ, ಬೇಕಾಗಿದ್ರೆ ನಾನು ಹೇಳಿದ್ ಸುಳ್ಳ ಅಂತ ಅಲ್ವಾ ಅಂತ ನಂಗೆ ಬೇಕಾಗಿದ್ರೆ ತಿಳಿಸಿ, ನೀವೇನೇ ಗೊತ್ತಾಗತ್ತೆ ಆಗ. ಅಂಡ್ ಆ ಕಥೆ ಏನಿದೆ, ಸ್ಕ್ರೀನ್ ಪ್ಲೇ ಏನಿದೆ, ತುಂಬಾ ಡಿಫ್ರೆಂಟ್ ಆಗಿದೆ. ನಮ್ಮ ಉಪ್ಪಿ ಅವರ ಒಂದು ಉಲ್ಟಾ ಸಿನಿಮಾ ಮಾಡ್ತಾರಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಎಂಡ್ ತೋರಿಸಿ ಆಮೇಲೆ ಮಧ್ಯ ತೋರಿಸಿ, ಹಂಗೆಲ್ಲ ನಮ್ಗೆ ಈಗ ಈ ಸಿನಿಮಾನ ನೋಡಿದಾಗ ಫೀಲ್ ಆಗತ್ತೆ. ಅಂದ್ರೆ ಡೈರೆಕ್ಟರ್ ಸರ್ ಈ ಕತೆ ಬರೀಬೇಕಾದ್ರೆ ತುಂಬಾ ಸೂಕ್ಷ್ಮವಾಗಿ ಬರೆಯಕ್ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ಒಂದು ಆಪರ್ಚುನಿಟಿ ಸಿಗೋದು ತುಂಬಾ ರೇರು. ಅಂಡ್ ನಮ್ಮ ಪ್ರೊಡ್ಯೂಸರ್ ಚಂದ್ರಕಾಂತ್ ಪೂಜಾರಿ ಮತ್ತೆ ಉಮೇಶ್ ಹೆಗ್ಡೆ ಅವರು ಯಾವಾಗ್ಲೂ ಕಾಂಪ್ರಮೈಸ್ ಆಗ್ಬೇಡಿ, ಒಳ್ಳೆ ಸಿನಿಮಾ ಮಾಡಿ ಅಂತ ಹೇಳ್ತಿದ್ರು. ಸೊ ಈ ತರ ಒಂದು ಅವಕಾಶ ಸಿಕ್ಕಿದಾಗ ನಾವು ಬೆಸ್ಟ್ ಮಾಡ್ಲೇಬೇಕು. ಆಮೇಲೆ ನಮ್ಮ ಡೈರೆಕ್ಟರ್ ಸರ್ಗೆ ಒಂದು ಗೊತ್ತಿತ್ತು, ನನಗೆ ಮುಂಚೆಯಿಂದ ಒಂದಷ್ಟು ಫ್ಯಾಮಿಲಿ ಆಡಿಯನ್ಸ್ ಕನೆಕ್ಟೆಡ್ ಆಗಿದ್ದಾರೆ ಅಂತ. ಸೊ ಅವ್ರಿಗೂ ಇಷ್ಟ ಆಗೋ ತರ ಒಂದು ಕತೆ ಮಾಡಬೇಕು. ಜಸ್ಟ್ ಒಂದು ಕಮರ್ಷಿಯಲ್ ಸಿನಿಮಾ ಅಂದ ತಕ್ಷಣ ಹೊಡಿ ಅಂತ ಇರ್ಬೋದು. ನೀವು ನೆನ್ನೆ ಅಬ್ಸರ್ವ್ ಮಾಡಿರ್ತೀರಾ, ಹೊರ ನೋಟಕ್ಕೆ ಒಂದು ಕಮರ್ಷಿಯಲ್ ಸಿನಿಮಾ ಅನ್ಸಿದ್ರು ಒಳಗಡೆ ಕೂತ್ಕೊಂಡಾಗ ಇಟ್ಸ್ ಕಂಪ್ಲೀಟ್ ಫ್ಯಾಮಿಲಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಥ್ರಿಲ್ಲಿಂಗ್ ಇದೆ, ನೆಕ್ಸ್ಟ್ ಏನಾಗ್ಬೋದು ಅನ್ನೋ ಎಕ್ಸೈಟ್ಮೆಂಟ್ ಇದೆ, ಎಮೋಷನ್ಸ್ ಅದ್ರ ಬಗ್ಗೆ ಹೇಳಲೇಬೇಕು. ಆ ಒಂದು ಆಡಿಷನ್ ಸೀನ್ ಇದೆಯಲ್ಲ, ಡೆಫಿನೆಟ್ಲಿ ಜನಕ್ಕೆಲ್ರಿಗೂ ಇಷ್ಟ ಆಗ್ಬಿಡುತ್ತೆ. ಫಸ್ಟ್ ಬಂದ್ಬಿಟ್ಟು ಅವರು ಡೈರೆಕ್ಟರ್ ನಿಮ್ಗೆ ಏನೋ ಒಂದ್ ಸೀನ್ ಮಾಡಿ ಅಂತ ಹೇಳ್ತಾರೆ, ನೀವೇನೋ ಮಾಡಕ್ ಹೋಗ್ತೀರಾ, ಹಂಗಲ್ಲ. ಫಸ್ಟ್ ಎಡಗಣ್ಣಲ್ಲಿ ಕಣ್ಣೀರ್ ಬರ್ಬೇಕು, ನೆಕ್ಸ್ಟ್ ಬಲಗಣ್ಣಲ್ಲಿ ಕಣ್ಣೀರ್. ಅದ್ ಹೇಗಪ್ಪ ಅಂತ ಅದ್ ರಿಯಲ್ ಆಗಿ ಮಾಡಿದ್ದೆ ನಾನು. ರಿಯಲ್ ನಾನು ಯಾವತ್ತು ಇಮೋಷನಲ್ ಸೀನ್ಗೆ ಗ್ಲಿಸರಿನ್ ಯೂಸ್ ಮಾಡಲ್ಲ. ನಿಜವಾಗ್ಲೂ ಕಣ್ಣೀರ್ ಹಾಕಿದ್ರ? ಅದ್ ಒಂದೇ ಟೇಕ್, ಫಸ್ಟ್ ಟೇಕ್ ಅಲ್ಲೇ ಓಕೆ ಆಗಿರೋದು. ಸೂಪರ್. ಅಂದ್ರೆ ಒಬ್ಬ ಆರ್ಟಿಸ್ಟ್ಗೆ ಎಕ್ಸ್ಪ್ರೆಷನ್ಸ್, ಇಮೋಷನ್ಸ್, ಸೋಲ್ಫುಲ್ ಆಕ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸೋಲಿಂದ ಆಕ್ಟ್ ಮಾಡಿದಾಗ ನನ್ನ ನಾಲೆಜ್ ಪ್ರಕಾರ ಜನಕ್ಕೆ ಬೇಗ ಕನೆಕ್ಟ್ ಆಗ್ತೀರಾ, ಬೇಗ ಹತ್ರ ಆಗ್ತೀರಾ. ಸೊ ನಾನು ಯಾವಾಗ್ಲೂ ತುಂಬಾ ಮನಸ್ಸಿಂದ ಪರ್ಫಾರ್ಮ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೇನೆ. ವಂಡರ್ಫುಲ್. ಅದಂತೂ ಗೊತ್ತಾಗ್ತಾ ಇತ್ತು. ಆ ರಾನಿ ಕ್ಯಾರೆಕ್ಟರ್ ಏನಿದೆ ಅಲ್ಲ, ಸಿಕ್ಕಾಪಟ್ಟೆ ರಗಡ್. ನಾವು ನೋಡುವಂತ ಈ ಕಿರಣ್ ರಾಜ್ ಅವರು, ಕನ್ನಡತಿಯ ಕಿರಣ್ ರಾಜ್ ಅವರಾಗಿರ್ಲಿ, ಅಸತೋಮ ಸದ್ಗಮಯ ಸಿನಿಮಾದ ರಾಣಿ ಆಗಿರ್ಲಿ, ಲೈಕ್ ಆ ಕಿರಣ್ ಅವರು ಈ ಕಿರಣ್ ಅವರು ತುಂಬಾ ಡಿಫ್ರೆಂಟ್. ಅಂದ್ರೆ ನನ್ಗೆ ಯಾವ ಪಾತ್ರ ಸಿಗುತ್ತೋ ನಾನು ಅದಕ್ಕೆ ಕಂಪ್ಲೀಟ್ ಆಗಿ ನ್ಯಾಯ ಕೊಡ್ಲೇಬೇಕು. ಅದು ಇನ್ ಟರ್ಮ್ಸ್ ಆಫ್ ನನ್ನ ಫಿಸಿಕ್ ಆಗ್ಲಿ, ಇನ್ ಟರ್ಮ್ಸ್ ಆಫ್ ನನ್ನ ಪರ್ಫಾರ್ಮೆನ್ಸ್ ಆಗ್ಲಿ. ಆ ಕೊಟ್ಟಾಗ ಮಾತ್ರ ಜನ ನನ್ನ ಕಿರಣ್ ಆಗಲ್ಲ, ಆ ಪಾತ್ರ ತರ ನೋಡ್ತಾರೆ. ಈಗ ನಿಮಗೆ ನೆನ್ನೆ ಅನ್ನಿಸ್ತಾ ಹಳೆ ಪಾತ್ರ ಎಲ್ಲ ಮರೆಸಿದ ಹೊಸ ಪಾತ್ರ ನೀವು ನೋಡ್ತಿದ್ದೀರಾ ಅಂತ? ಸೊ ಆ ಕನ್ವಿಕ್ಷನ್ ಬೇಕಾಗಿದೆ. ಆಮೇಲೆ ಇವತ್ತಿನ ಡೇಟ್ಗೆ ನಾವು ನಮ್ ಕೆಲ್ಸದಲ್ಲಿ ಮೋಸ ಮಾಡಕ್ ಆಗಲ್ಲ. 100% ಜನಕ್ಕೆ ಹಲವಾರು ಪ್ಲಾಟ್ಫಾರ್ಮ್ ಇದೆ, ಹಲವಾರು ಪ್ಲಾಟ್ಫಾರ್ಮ್ ಅಲ್ಲಿ ಹಲವಾರು ಕಾಂಟೆಂಟ್ ಇದೆ, ಜನ ಎಲ್ಲದಕ್ಕೂ ಆಕ್ಸೆಸಿಬಲ್ ಆಗಿದ್ದಾರೆ. ಸೊ ಅಂತದ್ರಲ್ಲಿ ಅವ್ರ ಟೈಮ್ ಮತ್ತೆ ಅವ್ರ ದುಡ್ಡನ್ನ ನಿಮ್ಗೋಸ್ಕರ ಯಾಕೆ ಅವ್ರು ಕೊಡ್ಬೇಕು ಅವ್ರಿಗೆ? ಹೌದು, ಈಗ ದುಡ್ಡಿನ ಪ್ರಶ್ನೆ ಅಂತ ಅಲ್ಲ, ಬಟ್ ಪ್ರತಿಯೊಬ್ಬ ಮನುಷ್ಯನಿಗೂ ಲೈಫಲ್ಲಿ ಟೈಮ್ ತುಂಬಾ ಇಂಪಾರ್ಟೆಂಟ್. ಸೊ ಅವರು 2.5 hours ನಿಮ್ಗೋಸ್ಕರ ಇಡ್ತಿದ್ದಾರೆ ಅಂತ ಅಂದ್ರೆ ನಾವು ಅದಕ್ಕೆ ವರ್ತ್ ಆಗಿ ಕೆಲಸ ಮಾಡ್ಬೇಕು. ನಡೆದು ಹೋಗುತ್ತೆ, ಏನೋ ಮಾಡ್ಬಿಡೋಣ, ನೋಡ್ತಾರೆ, ನಾವು ಆ ಭ್ರಮೆವೆಲ್ಲತ್ತು ಯಾವುದೇ ಕಾರಣಕ್ಕೂ ಕೆಲಸ ಮಾಡಬಾರ್ದು. ಅಂಡ್ ನಿಮ್ ವರ್ಕ್ಔಟ್, ಐ ಥಿಂಕ್ ನೀವು ರಿಯಲ್ ಲೈಫ್ ಅಲ್ಲಿ ಕೂಡ ಹಾಗೆ ಫಿಟ್ನೆಸ್ ಫ್ರೀಕ್ ಇದ್ದೀರಾ, ಅಥವಾ ಈ ಕ್ಯಾರೆಕ್ಟರ್ ರಾನಿಗೋಸ್ಕರ ಅಷ್ಟೆಲ್ಲ ವರ್ಕೌಟ್ ಮಾಡಿದ? ಹೌದು, ಫಿಟ್ನೆಸ್ ನಾನು ಯಾವಾಗ್ಲೂ ಅದನ್ನೇ ಬಿಲೀವ್ ಮಾಡ್ತೀನಿ. ಬಟ್ ಈ ಕ್ಯಾರೆಕ್ಟರ್ಗೋಸ್ಕರ ಬಲ್ಕ್ ಆಗ್ಬೇಕಿತ್ತು. ಈಗ ರಾಘವ್ ರಾನಿಗೂ ಒಂದು 8 years ಗ್ಯಾಪ್ ಅಂತ ನಾವು ತೋರಿಸಿದೀವಿ. ಸೊ ಅದಕ್ಕೆ ಬೇಕಾಗಿರೋ ಸೂಟೇಬಲ್ ಫಿಸಿಕ್ ನ ಮಾಡ್ಕೋಬೇಕಾಯ್ತು. ನಿಜ ಕ್ಯೂಟ್ ಆಗಿ ಲವ ಬಾಯ್ ಆಗಿ ರಾಘವನ್ನ ನಾವು ನೋಡ್ತೀವಿ. ಅಂಡ್ ನೆಕ್ಸ್ಟ್ ಅದ್ರಲ್ಲಿ ಮಧ್ಯದಲ್ಲಿ ಕಟ್ ಆಗಿ ಬರ್ತಿರೋಂತ ರಾಘವ್ನು ಕೂಡ ನೋಡ್ತಿರ್ತೀವಿ. ಖಡಕ್ ಆಗಿ ರಫ್ ಅಂಡ್ ಟಫ್ ಲುಕ್ ಅಲ್ಲಿ ಕಾಣ್ತಿರ್ತಾರೆ.
ಆ ಹೇರ್ ನ ಮುಂದೆ ಹಿಂಗ್ ಬಿಟ್ಕೊಂಡು ಐ ವಾಸ್ ಎಕ್ಸ್ಪೆಕ್ಟೆಡ್ ನೋಡ್ದೆ ಈಗ ಏನಾದ್ರು ಇರ್ಬೋದಾ ಹಂಗೆ ಅಂತ, ಸೊ ಐ ಡಿಂಟ್ ಸಿ, ಬಟ್ ಮತ್ತೆ ಕಿರಣ್ ರಾಜ್ ಆಗ್ಬಿಟ್ಟಿದೀರಾ. ಹೌದೌದು, ಅಂದ್ರೆ ಆ ಪಾತ್ರ ಮಾಡ್ಬೇಕಾದ್ರೆ ಮಾತ್ರ ನಾನು ಕಂಪ್ಲೀಟ್ಲಿ ಆ ಪಾತ್ರದಲ್ಲಿ ಇರ್ತೀನಿ. ಒಂದ್ಸಲ ಅದ್ ಮುಗ್ದಾದಾಗ ಐ ಟ್ರೈ ಟು ಬಿ ಹೂ ರಿಯಲ್. ಇಸ್ ಯುವರ್ ಇನ್ಸ್ಪಿರೇಷನ್ ಫಾರ್ ದಟ್ ಕ್ಯಾರೆಕ್ಟರ್? ರಾನಿಗೆ ಯಾರಾದ್ರೂ ಗ್ಯಾಂಗ್ಸ್ಟರ್ಸ್ ನ ಏನಾದ್ರೂ ನೀವು ಒಂದ್ ಸ್ವಲ್ಪ ಹೋಮ್ವರ್ಕ್ ಮಾಡಿದ್ರ ಏನಾದ್ರೂ ಅದ್ರ ಬಗ್ಗೆ? ಇಲ್ಲ ಇಲ್ಲ, ನನ್ ಪ್ರೊಸೆಸ್ ಯಾವ ತರ ಇದೆ ಅಂತ ಅಂದ್ರೆ, ಹ್ಮ್. ನನ್ಗೆ ಗ್ಯಾಂಗ್ಸ್ಟರ್ ಅಂತಲ್ಲ, ಒಂದ್ ಭಿಕ್ಷಕನ್ ಪಾತ್ರ ಸಿಗುತ್ತೆ ಅಂತ ಹೇಳ್ಕೊಳ್ಳಿ. ಸೊ ನಾನು ಬೇರೆಯವ್ರು ಯಾವ ತರ ಭಿಕ್ಷೆ ಬಿಡ್ತಿದಾರೆ ಅಂತ ನಾನು ನೋಡಕ್ ಹೋಗಲ್ಲ. ಇಫ್ ಇನ್ Okay. ಕೇಸ್ ನನ್ ಜೀವನದಲ್ಲಿ ಈ ತರ ಪರಿಸ್ಥಿತಿ ಬಂದ್ರೆ ಆ ಕ್ಯಾರೆಕ್ಟರ್ ಮೈಂಡ್ ಸೆಟ್ ಯಾವ ತರ ಇದೆ, ಕೇಳೋದಕ್ಕೆ ಅವ್ನಿಗೆ ಎಷ್ಟು ಮುಜುಗರ ಆಗುತ್ತೆ, ಸೊ ನಾನು ಆ ತರ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಒಂದ್ ರಾಘವ್ ಅನ್ನೋ ಕ್ಯಾರೆಕ್ಟರ್, ಅವ್ನಿಗೆ ಅಷ್ಟೊಂದು ಡ್ರೀಮ್ಸ್ ಇರುವಾಗ ಆ ಡ್ರೀಮ್ಸ್ ನ ಸಾಯಿಸಿದಾಗ ಅವನ್ ಲೈಫಲ್ಲಿ ಏನ್ ಚೇಂಜಸ್ ಆಗುತ್ತೆ, ಅವ್ನ ಮೈಂಡ್ ಸೆಟ್ ಏನಾಗುತ್ತೆ, ನಾನು ಅಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಒಂದು ಒರಿಜಿನಲ್ ಕ್ಯಾರೆಕ್ಟರ್ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ಸ್ಪಿರೇಷನ್ ತಗೊಂಡಾಗ ಎಲ್ಲೋ ಒಂದ್ ಕಡೆ ನಮ್ಗೆ ಗೊತ್ತಿಲ್ಲದ ಹಾಗೆ ಅನ್ಕಾನ್ಶಿಯಸ್ಲಿ ಮಿಮಿಕ್ ಆಗುತ್ತೆ. ಅಂಡ್ ಎಲ್ಲೋ ಒಂದ್ ಕಡೆ ಆಗ ನೀವು ಹೇಳ್ತೀರಾ ಸ್ವಲ್ಪ ಆ ಶೇಡ್ ಇದೆ, ಸ್ವಲ್ಪ ಈ ಶೇಡ್ ಇದೆ ಅಂತ ಅದು ಗೊತ್ತಾಗುತ್ತೆ. ಬಟ್ ಎಕ್ಸಾಕ್ಟ್ಲಿ. ಕಂಪ್ಲೀಟ್ಲಿ ಹೊಸದಾಗಿ ಬಿಲ್ಡ್ ಮಾಡಿದಾಗ ಒಂದು ನ್ಯೂ ರಿಯಲ್ ಕ್ಯಾರೆಕ್ಟರ್ ಸಿಗುತ್ತೆ ಅಂತ ನಾನು ಅನ್ಕೊಂಡೆ. ಡೆಫಿನೆಟ್ಲಿ. ಅಂಡ್ ನಮ್ ಗಾಂಧಿನಗರ ಪಕ್ಕಾ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ಹೀರೋ ಒಂದು ಅವಕಾಶ ಕೇಳ್ಕೊಂಡ್ ಬಂದ್ರೆ ಏನೆಲ್ಲ ಪರಿಸ್ಥಿತಿಗಳು ಹೆಂಗೆಲ್ಲ ಎದುರಿಸಬಹುದು, ಆ ತರದ ಸಿಚುಯೇಷನ್ಸ್, ಜೊತೆಗೆ ಇಷ್ಟೆಲ್ಲಾ ಕಷ್ಟಪಟ್ರು ಏನೇನು ಅಡ್ಡಿ ಆತಂಕಗಳು ಬಂದ್ರು ರಾಣಿ ರಾಘವ ಆಗ್ಲಿಕ್ಕೆ, ಅವನು ಕಲೆಯನ್ನ ಉಳಿಸ್ಕೊಳ್ಲಿಕ್ಕೆ ಏನೆಲ್ಲ ಕಷ್ಟ ಪಡ್ತಾನೆ, ಕೊನೆಗೂ ರೀಚ್ ಆಗ್ತಾನ ಅಂತ ನಾವು ಕೊನೆಯವರೆಗೂ ಕೂಡ ವೆಯ್ಟ್ ಮಾಡೋ ತರ ಆಗತ್ತೆ. ಅಂದ್ರೆ ಪ್ರತಿ ಒಬ್ಬ ಮನುಷ್ಯನ್ಗೂ ಒಂದು ಹಿಡನ್ ಡಿಸೈರ್ ಅಂತ ಇರುತ್ತೆ. ಕರೆಕ್ಟ್. ಈ ಪ್ರೊಫೆಷನ್ ಅಂತ ಅಲ್ಲ, ಯಾವುದೇ ಪ್ರೊಫೆಷನ್ ಆಗ್ಲಿ, ಯಾವುದೇ ಒಬ್ಬ ಮನುಷ್ಯ ಆಗ್ಲಿ, ನನ್ನ ಲೈಫಲ್ಲಿ ಪಡಿಬೇಕು ಅಂತ ತುಂಬಾ ಆಸೆ ಇರುತ್ತೆ. ಯಾವ್ದಾವ್ದೋ ಕಾರಣಕ್ಕೆ ಅವನದನ್ನ ಪಡ್ಕೊಳಕ್ಕಾಗಲ್ಲ. ಅದು ರೆಸ್ಪಾನ್ಸಿಬಿಲಿಟಿನೇ ಆಗ್ಬೋದು, ಅಥವಾ ಫೇವರಿಸಮೇ ಆಗಿರ್ಬೋದು, ಅಥವಾ ಬೇರೆ ರೀತಿ ಅಡಚಣೆಗಳಾಗ್ಬೋದು. ಬಟ್ ಆದ್ರೂ ಅದು ಮನ್ಸಲ್ಲೇ ಇರುತ್ತೆ, ಒಂದ್ಸಲ ನಾನು ಆ ಲೈಫ್ ಬದುಕಿದ್ರೆ ನನ್ನ ಲೈಫ್ ಬೇರೆ ತರ ಇರ್ತಿತ್ತೇನೋ ಅಂತ. ಅಂಡ್ ಈಗ ನೋಡಿ, ಸುಮಾರು ಜನ ಏನಿಲ್ಲಿ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಇದ್ದಾರೆ, ನಾವು ಸಕ್ಸಸ್ ಸ್ಟೋರೀಸ್ ನ ಮಾತ್ರ ನೋಡ್ತೀವಿ, ಬಿಕಾಸ್ ಅದ್ ಮಾತ್ರ ನಮ್ಗೆ ಕಣ್ಣಿಗೆ ಕಾಣುತ್ತೆ. ಅದಕ್ಕಿಂತ ತುಂಬಾ ಜಾಸ್ತಿ ಇಲ್ಲಿ ಫೇಲ್ಯೂರ್ ಸ್ಟೋರಿ ಇದೆ. ಅಂಡ್ ಅವ್ರೆಲ್ಲ ಆ ಒಂದು ಪರಿಸ್ಥಿತಿಯಿಂದ ಯಾರ್ಯಾರು ಹೋಗಿರ್ತಾರಲ್ಲ, ಆ ಕಾನ್ಫಿಡೆನ್ಸ್ ಆಗ್ಲಿ, ಆ ಮೈಂಡ್ ಸೆಟ್ ಆಗ್ಲಿ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಡೆಫಿನೆಟ್ಲಿ. ಅವ್ರಿಗೆ ಜೀವನದಲ್ಲಿ ಬದುಕೋ ಕಾರಣನೂ ಹೊರಟೋಗಿರುತ್ತೆ. 100%. ಅದಲ್ವಾ ರಾಘವ್ ಆಗಿದ್ದು. 100%. ನಾನೇ ನೋಡಿದೀನಿ ನನ್ನ 20 years ಜರ್ನಲಿಸಂ ಇದ್ರಲ್ಲೇ ದೊಡ್ಡ ದೊಡ್ಡ ಡೈರೆಕ್ಟರ್ಸ್, ಯೋಗರಾಜ್ ಭಟ್ರ ಜೊತೆ, ಸೂರಿ ಸರ್ ಜೊತೆ, ದೊಡ್ಡ ದೊಡ್ಡ ಡೈರೆಕ್ಟರ್ ಓಂ ಪ್ರಕಾಶ್ ಅವ್ರ ಜೊತೆ ಅಸಿಸ್ಟೆಂಟ್ ಅಸೋಸಿಯೇಟ್ ಆದಂತವ್ರು, ಅವರೆಲ್ಲನ ನೋಡಿದಾಗ ಅದರಲ್ಲಿ ಕೆಲವರು ಬೆರಳೆಣಿಕೆಯಷ್ಟು ಜನ ಮಾತ್ರ ಡೈರೆಕ್ಟರ್ಸ್ ಆಗಿ ಬಂದಿದ್ದಾರೆ. ಹೌದು. ಬಟ್ ಅವ್ರು ಉಳ್ದವ್ರೆಲ್ಲ ಎಲ್ಲೋದ್ರೂ ಗೊತ್ತಿಲ್ಲ, ಏನಾದ್ರೂ ಗೊತ್ತಿಲ್ಲ, ಅವ್ರ ಕಷ್ಟಗಳು ಏನೇನಿರತ್ತೋ ಅದೆಲ್ಲವನ್ನ ಇದು ಹೌದು. ಬಿಂಬಿಸುತ್ತೆ ಅಂತ ಅನ್ಸುತ್ತೆ ಈಗ ಸಿನಿಮಾ. ನಮ್ ಡೈರೆಕ್ಟರ್ ಸರೇ ನೋಡಿ, ಲೈಕ್ ಈ ಸಿನಿಮಾ ಸ್ಟಾರ್ಟ್ ಆದಾಗ್ಲಿಂದ ಅವ್ರ ಚಿಕ್ಕ ಮಗು ಇದೆ, ಹಾ. ಅವ್ರು ಆ ಮಗುನ್ ಮೀಟ್ ಮಾಡಿಲ್ಲ, ಮನೆಗೆ ಹೋಗಿಲ್ಲ, ಅವ್ರ ತಂದೆ ತಾಯಿನ ಮೀಟ್ ಮಾಡಿಲ್ಲ. ಸಿ. ಒಂದ್ 2 years ಕಂಪ್ಲೀಟ್ಲಿ ಈ ಒಂದು ಪ್ರೊಫೆಷನ್ಗೋಸ್ಕರ, ಈ ಒಂದು ಕನ್ಸ್ಗೋಸ್ಕರ ಕೊಟ್ಟಿದ್ದಾರೆ. ಜನಗಳಿಗೆ ಪರ್ದೆ ಮೇಲೆ ಒಂದು ಇಮೇಜ್ ಕಾಣುತ್ತೆ, ಆ ಪರ್ದೆ ಹಿಂದೆ ಆಗೋ ಕೆಲಸ ಇದೆಯಲ್ಲ ಅದ್ ಯಾವ್ದು ಕಾಣಲ್ಲ. 100%. ತುಂಬಾ ಪರಿಶ್ರಮ ಇದೆ ಇಲ್ಲಿ, ತುಂಬಾ ಹೋರಾಟಗಳಿದೆ. ಸುಲಭ ಅಂತೂ ಯಾವ್ದು ಅಲ್ಲ. ಜನಗಳಿಗೆ ತುಂಬಾ ಈಸಿ ಅನ್ಸುತ್ತೆ, ಅಷ್ಟ್ ಈಸಿ ಯಾವ್ದು ಇಲ್ಲ ಇಲ್ಲಿ.